ಕಾಂಬಿನೇಷನ್ನು. ತುಂಬ ಚೆನ್ನಾಗಿದೆ. ಈ ಥರ ಬಟಾಣಿ ಇರಬೇಕು, ಟೇಸ್ಟ್ ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಮೆಂತ್ಯ ಬಾತ್ ಮಾಡೋದಕ್ಕೆ ಏನೇನು ಪದಾರ್ಥ ಕೊಡಬೇಕು ಅಂತ ನೋಡ್ಕೊಂಡ್ಕೊಳ್ಳಿ. ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಪಲಾವ್ ಎಲೆ, ಒಂದು 8ರಿಂದ 10 ಹಸಿಮೆಣಸಿನ್ಕಾಯಿ, ಹಸಿ ಬಟಾಣಿ, 2 ಮೀಡಿಯಂ ಸೈಜ್ ಈರುಳ್ಳಿನ ಸ್ಲೈಸ್ ಮಾಡಿಟ್ಟಿರೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಚಿಕ್ಕದು ಒಂದು ಟೊಮೊಟೊ ತೊಗೊಳ್ಳಿ. ಇದಕ್ಕೆ ಜಾಸ್ತಿ ಟೊಮೊಟೊ ಏನು ಹಾಕೋದು ಬೇಡ. ಒಂದು ಸಣ್ಣದು ಒಂದು ಟೊಮೊಟೊ ತೊಗೊಳ್ಳಿ, ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ಳಿ. ಮತ್ತು ಮೆಂತ್ಯ ಸೊಪ್ಪು, ಇದಕ್ಕೆ ಮೇನ್ ಬೇಕಾಗಿರೋ ಮೆಂತ್ಯ ಬಾತ್ಗೆ ಮೆಂತ್ಯ ಸೊಪ್ಪು ಒಂದು ಅರ್ಧದಿಂದ ಒಂದು 3/4 ಕಟ್ ತೊಗೊಳ್ಳಿ. ಇದನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ಇದರಲ್ಲಿ ಜಾಸ್ತಿ ಮಣ್ಣಿರುತ್ತೆ. ಇದಕ್ಕೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನೂ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ತೊಳೆದ್ಬಿಟ್ಟು ನೀವು ಸಣ್ಣದಾಗಿ ಕಟ್ ಮಾಡಿಕೊಬೇಕು. ಇಷ್ಟು ಪದಾರ್ಥಗಳು ಬೇಕಾಗತ್ತೆ. ಬನ್ನಿ ಇವಾಗ ಶುರು ಮಾಡೋಣ. ಇವತ್ತು ಮೆಂತ್ಯ ಬಾತು ಕುಕ್ಕರಲ್ಲಿ ಮಾಡ್ತಾ ಇದ್ದೀವಿ. ಒಂದು ಕುಕ್ಕರ್ ತಗೊಳ್ಳಿ. ಕುಕ್ಕರ್ ಕಾದ್ಮೇಲೆ ಇದಕ್ಕೆ ಒಂದು 50 ml ಆಯಿಲ್ ಹಾಕೊಳ್ಳಿ. ಆಯಿಲ್ ಹಾಕೊಳ್ಳಿ. ನಾವೊಂದು 1/2 kg ಇವತ್ತು ಮೆಂತ್ಯ ಬಾತ್ ಮಾಡ್ತಾ ಇರೋದು. 1/2 kgಗೆ ಒಂದು 50ಯಿಂದ 75 ml ಎಣ್ಣೆ ಕಮ್ಮಿ ತಿನ್ನೋರು ಬೇಕಾದ್ರೆ ಸ್ವಲ್ಪ ಹಾಕೊಳ್ಳಿ. 50 ml ಹಾಕೊಳ್ಳಿ. ಎಣ್ಣೆ ಅಂದರೆ ನಿಮಗೆ ಅಂದರೆ ಡ್ರೈ ಥರ ಇರಬಾರ್ದಂದ್ರೆ ಒಂದು 75 ml ಹಾಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಇದೆಲ್ಲಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ಹಾಗೆ ಲೈಟಾಗಿ ತಿರ್ಸ್ಕೊಳ್ಳಿ. ಇದಕ್ಕೊಂಚೂರು ಸ್ವಲ್ಪ ಕಸೂರಿ ಮೇಥಿ ಹಾಕೊಳ್ಳಿ. ಕಸೂರಿ ಮೇಥಿ ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ನಿಮಗೆ. ಹಾಗೆ ಲೈಟಾಗಿ ತಿರ್ಸ್ಕೊಳ್ಳಿ. ಇವಾಗ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕೊಂತ ಸ್ಲೈಸ್ ಮಾಡಿರೋಂಥ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀವಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಇವತ್ತು ಬ್ರೇಕ್ಫಾಸ್ಟ್ಗೆ ಮೆಂತ್ಯ ಬಾತು ಮತ್ತೆ ಚಟ್ನಿ ಮಾಡ್ತಾ ಇರೋದು. ಇದು ಮಾಡ್ತಾ ಇರೋಂಥದ್ದು ನಾವು ಸ್ಯಾಟರ್ಡೆ. ಜೊತೆಗೆ ಹಂಗೆ ಕಟ್ ಮಾಡಿರೋಂಥ ಹಸಿಮೆಣಸಿನ್ಕಾಯಿನೂ ಹಾಕ್ಬಿಡಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೆಂತ್ಯ ಬಾತು ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ಗೆ. ಮತ್ತೆ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ತೀವಿ, ಮೆಂತ್ಯ ಸೊಪ್ಪಿಂದು ಸೋರೆಕಾಯಿ ಹಾಕ್ಬಿಟ್ಟು ಪಲ್ಯ ಮಾಡ್ತೀವಿ, ಮೆಂತ್ಯ ಬಾತ್ ಮಾಡ್ತೀವಿ. ಮೆಂತ್ಯ ಸೊಪ್ಪಲ್ಲಿ ತುಂಬ ಐಟಮ್ಸ್ ಇದೆ ಮಾಡೋಂಥದ್ದು. ವಾರದಲ್ಲಿ 1ರಿಂದ 2 ಸಲ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಎಲ್ಲ ಅಡುಗೆಗೂ ನಾವು ಕಲ್ಲುಪ್ಪೇ ಯೂಸ್ ಮಾಡೋದು. ಕಲ್ಲುಪ್ಪು ಹಾಕೊಂಡ್ರೆ ಅಳತೆ ಗೊತ್ತಾಗತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೆಂತ್ಯ ಸೊಪ್ಪನ್ನ ಈ ತರ ಸಣ್ಣದಾಗಿ ಕಟ್ ಮಾಡಿಕೊಬೇಕು. ಇದರಲ್ಲಿ ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಇದೆ. 90% ಅಷ್ಟು ಇದು ಬರೀ ಮೆಂತ್ಯ ಸೊಪ್ಪೆ. ಒಂದು 10% ಅಷ್ಟು ಕೊತ್ತಂಬರಿ, ಪುದೀನ ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಇದಕ್ಕೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದನ್ನು ಹಸಿ ಸ್ಮೆಲ್ ಅವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೆಂತ್ಯ ಬಾತು ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಮಾಡೋಂಥ ಸ್ಟೈಲ್ ಈ ಥರ ಇದೆ. ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಮಾಡ್ತಾರೆ. ಮೆಂತ್ಯನ ರುಬ್ಬಾಕ್ತಾರ, ಮೆಂತ್ಯನ ಕಟ್ ಮಾಡಾಕ್ತಾರ ಗೊತ್ತಿಲ್ಲ. ನಾವು ಕಟ್ ಮಾಡಾಕ್ತಾ ಇದೀವಿ. ಈ ಥರ ಮಾಡಿ ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಹಾಕ್ತಾ ಇದೀವಿ ನೋಡಿ, ತೊಳೆದಿಟ್ಟಿರೋಂಥ ಹಸಿ ಬಟಾಣಿ.
ಬಟಾಣಿ ಹಾಕೋದ್ರಿಂದ ಅಂದರೆ ನಿಮಗೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬಾಯಿಗೆ ಒಂದೊಂದು ಬಟಾಣಿ ಸಿಗ್ತಾ ಇದ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಹಸಿ ಬಟಾಣಿ ಇಲ್ಲಾಂದ್ರೆ ಬೇಕಾದ್ರೆ ಒಣಗಿರೋ ಬಟಾಣಿ ಬೇಕಾದ್ರೆ ನೈಟ್ ನೆನೆಸ್ಬಿಟ್ಟು ನೀವು ಈ ಥರ ಮಾಡ್ಬೋದು. ಸಿಗುತ್ತೆ, ಇವಾಗ ಏನು ಬಟಾಣಿ ಏನು ಸಿಗಲ್ಲ ಅಂತಂದಿಲ್ಲ, ಸಿಗುತ್ತೆ. ಸಣ್ಣದಾಗಿ ಕಟ್ ಮಾಡಿರೋಂಥ ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀವಿ. ಇದು ಸಿಂಪಲ್ ಮತ್ತೆ ಈಸಿ ಮೆಥಡು. ಅಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮೆಂತ್ಯ ಬಾತ್ಗೆ ಚಟ್ನಿ ಮಾಡಬೇಕು, ಚಟ್ನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೋಡಿ, ಅದು ಫ್ರೈ ಆಗೋಷ್ಟಲ್ಲಿ ನೀವು ಅಕ್ಕಿನ ತೊಳೆದ್ಬಿಟ್ಟು ನೀರಲ್ಲಿ ನೆನೆ ಹಾಕ್ಬೇಕು. ಒಂದು 15 ಮಿನಿಟ್ಸ್ ಬಿಫೋರು ಈ ಥರ ನೆನೆಸ್ಬಿಟ್ರೆ ರೈಸು ಹುಡಿಯಾಗಿ ಬರೋದ್ರೆ ನಿಮಗೆ ಮಾಯ್ಶ್ಚರ್ ಆಗಿರುತ್ತೆ. ಇವೆಲ್ಲ ಫ್ರೈ ಆಗಕ್ಕೆ ಮುಂಚೆ ಒಂದು 15 ಮಿನಿಟ್ಸ್ ತೊಳೆದ್ಬಿಟ್ಟು ನೆನೆ ಹಾಕೊಂಡ್ಬಿಡ್ಬೇಕು ರೈಸ್ನ. ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಕಟ್ ಮಾಡಿರೋಂಥ ಮೆಂತ್ಯ ಸೊಪ್ಪನ್ನ ಹಾಕ್ತಾ ಇದೀವಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದನ್ನು ಮೆಂತ್ಯ ಸೊಪ್ಪು ಹಸಿ ಸ್ಮೆಲ್ ಜಾಸ್ತಿ ಇರುತ್ತೆ. ಇದನ್ನು ಚೆನ್ನಾಗಿ ನೀವು ಹಸಿ ಸ್ಮೆಲ್ ಹೋಗೋದು ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಎಲ್ಲ ಕಡೆ ಎಣ್ಣೆ ಬಿಡ್ತಾ ಇದೆ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈ ತರ ಫ್ರೈ ಆಗಬೇಕು. ಎಲ್ಲ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನೀವೆಲ್ಲ ಅಂದ್ರೆ ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟರೆ ನಿಮಗೆ ಎಲ್ಲ ಸೀದೋಗ್ಬಿಡುತ್ತೆ. ಮೀಡಿಯಂ ಫ್ಲೇಮಲ್ಲೇ ನೀವು ಎಲ್ಲಾನು ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ 1 ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕೊಳ್ಳಿ. ಇದಕ್ಕೆ ಖಾರದ ಪುಡಿ ಏನು ಹಾಕಲ್ಲ, ಯಾಕಂದ್ರೆ ನಾವು ಆಲ್ರೆಡಿ ಗ್ರೀನ್ ಚಿಲ್ಲಿ ಹಾಕಿದ್ದೀವಿ. ಮತ್ತೆ ಬೇರೆ ಏನು ನಿಮಗೆ ಗರಂ ಮಸಾಲ ಯಾವುದು ಏನು ಬೇರೆ ಏನು ಹಾಕೋದಿಲ್ಲ, ಇಷ್ಟೇ ಹಾಕೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಲ್ಮೋಸ್ಟು ಮೆಂತ್ಯ ಸೊಪ್ಪು ಬಟಾಣಿ ಎಲ್ಲ ಬೆಂದಿದೆ. ಜಸ್ಟ್ ಇವಾಗ ನೀರು ಆ್ಯಡ್ ಮಾಡೋದು ಮತ್ತೆ ರೈಸ್ ಆ್ಯಡ್ ಮಾಡೋದು ಅಷ್ಟೇ. ಚೆನ್ನಾಗಿ ಎಲ್ಲ ಬೆಂದಿದೆ. ಇವಾಗ ನೀರು ಆ್ಯಡ್ ಮಾಡೋಣ. ನೀರು ಹೇಗೆ ಅಂದರೆ 1 ಗ್ಲಾಸ್ ರೈಸ್ ತೊಗೊಂಡ್ರೆ 2 ಗ್ಲಾಸ್ ನೀರು, ಆ ಥರ ರೇಷಿಯೋಲ್ಲಿ ತೊಗೊಬೇಕು. ನಾವು 2 ಗ್ಲಾಸ್ ರೈಸ್ ತೊಗೊಂಡಿದ್ದೀವಿ. 4ರಿಂದ 4.25 ಹಾಕಿ. ಯಾವುದೇ ಒಂದು ರೈಸ್ ಬಾತ್ ಆಗಲಿ ನಿಮಗೆ ಡ್ರೈ ಆಗಿರಬಾರ್ದು. ನಿಮಗೆ ಸ್ವಲ್ಪ ಮುದ್ದೆ ಟೈಪ್ ಇರಬೇಕು. ಮುದ್ದೆ ಅಂದರೆ ತುಂಬ ಮುದ್ದೆ ಥರ ಇರಬಾರ್ದು, ತುಂಬ ಉದುರಾಗಿರಬಾರ್ದು, ಮಾಯ್ಶ್ಚರ್ ಆಗಿರಬೇಕು. ಹಾಗೆ ತಿನ್ಬೇಕು. ಅದಕ್ಕೆ ಚಟ್ನಿ ಆಗಲಿ ಬೇರೆ ಏನಿಲ್ಲ ಅಂದ್ರೂ ಹಾಗೆ ತಿನ್ಬೇಕು. ಆ ಥರ ಇರಬೇಕು ರೈಸ್ ಬಾತ್. ಇದೇ ಅಂತಲ್ಲ, ಯಾವುದೇ ರೈಸ್ ಬಾತ್ ಆದ್ರೂ 4ರಿಂದ 4.25 ಗ್ಲಾಸ್ ನಾವು ವಾಟರ್ ಆ್ಯಡ್ ಮಾಡಿದ್ದೀವಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋದು. ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋದು. 1 ವಿಷಲ್ ಹೊಡ್ಸ್ಕೊಂಡ್ರೆ ಅಂದರೆ ಇದಕ್ಕೆ ಇವಾಗ ರೈಸ್ ಕುದಿ ಬರಬೇಕು. ಇದಕ್ಕಿನ್ನೂ ರೈಸ್ ಆ್ಯಡ್ ಮಾಡಿಲ್ಲ, ಇನ್ನು ರೈಸ್ ಆ್ಯಡ್ ಮಾಡಬೇಕು. ನೋಡಿ, ಈ ಥರ ಕುದಿ ಬರ್ತಾ ಇದೆ. ಇವಾಗ ಇದಕ್ಕೆ ರೈಸ್ ಆ್ಯಡ್ ಮಾಡಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಏನಾದ್ರು ನೀವು ಬೇಕಾದ್ರೆ ಉಪ್ಪು ಖಾರ ಏನಾದ್ರು ಕಡಿಮೆ ಇದ್ದರೆ ಇದರಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಉಪ್ಪು ಖಾರ ಏನಾದರೂ ಕಡಿಮೆ ಇತ್ತು ಅಂದರೆ ಬೇಕಾದ್ರೆ ಹಾಕ್ಕೊಳ್ಳಿ. ಇದನ್ನ ಅಷ್ಟೇ. ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಹೊಡೆಸ್ಕೊಂಡ್ಬಿಡಿ. ಪ್ರೆಷರ್ ಆಗಿದೆ. ಇವಾಗ ಕುಕ್ಕರ್ ಓಪನ್ ಮಾಡ್ತಾ ಇದ್ದೀವಿ. ಹೇಗಿದೆ ನೀಟಾಗಿ ಕೆಳಗಡೆಯಿಂದ ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಮೆಂತ್ಯ ಬಾತ್ ರೆಡಿ ಇದೆ. ಜೊತೆಗೆ ಚಟ್ನಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.